ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಾವು ಗುಲಾಬ್ ಜಾಮೂನ್ ಕೇಳಿದ್ವಿ, ಬ್ರೆಡ್ ಜಾಮೂನ್ ಕೇಳಿದ್ವಿ, ರವಾ ಜಾಮೂನ್ ಮಾಡೋದನ್ನು ಕೇಳಿದ್ವಿ, ನೋಡಿದೀವಿ. ಆದ್ರೆ ಮಾರಿ ಬಿಸ್ಕೆಟ್ ಇಂದ ಜಾಮೂನ್ ಮಾಡೋದು ನೋಡಿದ್ರ ತುಂಬಾನೇ ಚೆನ್ನಾಗಾಗತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಜಾಮೂನ್ ತುಂಬಾನೇ ಸ್ಮೂತ್ ಆಗಿ ಸಾಫ್ಟ್ ಆಗಿ ಆಗುತ್ತೆ. ಯಾಕಂದ್ರೆ ಈ ಲಾಕ್ಡೌನ್ ಟೈಮಲ್ಲಿ ನಮಗೆ ಜಾಮೂನ್ ಪ್ಯಾಕೆಟ್ಸ್ ಒಂದೊಂದ್ಸಲ ಸಿಗೋದಿಲ್ಲ. ಆರಾಮಾಗಿ ನಾವು 10 ರೂಪಾಯಿ ಬಿಸ್ಕೆಟ್ ಪ್ಯಾಕಿಂದ ಸಾಫ್ಟ್ ಆಗಿ ಸ್ಮೂತ್ ಆಗಿ ಟೇಸ್ಟಿ ಆಗಿರುವಂಥ ಬಿಸ್ಕೆಟ್ ಅನ್ನ ಮಾಡ್ಕೋಬಹುದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಫುಲ್ 1 ಪ್ಯಾಕ್ ಮಾರಿ ಬಿಸ್ಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಪ್ಯಾಕ್ ಬಿಸ್ಕೆಟಲ್ಲಿ ಸಾಧಾರಣವಾಗಿ 15ರಿಂದ 16 ಜಾಮೂನ್ ಆಗುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಈ ಥರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ಫಾಸ್ಟಾಗಿ ಮಾಡ್ಬೋದು. ಮಾತ್ರ ಜಾಮೂನ್ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ನಾವು ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ತುಂಬ ನೈಸ್ ಆಗುತ್ತೆ. ಅದಾಗತ್ತೆ, ನೀವು ಬೇಗ ಇದೇನು ಟೈಮ್ ತೊಗೊಳಲ್ಲ. ತುಂಬ ಚೆನ್ನಾಗಿ ನೈಸಾಗಿ ಮಿಕ್ಸಿಲಾಗತ್ತೆ. ಸ್ಮೂತಾಗಿರುತ್ತಲ್ವ ಬಿಸ್ಕೆಟು. ನೋಡಿ, ಈ ಥರ ನೈಸಾಗಿ ನೀವು ಪೌಡ್ರ್ ಥರ ಮಾಡ್ಕೋಬೇಕು. ಬೇಕಾದರೆ ನೀವು ಒಂದ್ಸಲ ಸಾಣಿಸ್ಕೋಬೋದು. ಇವಾಗ ನಾವು ಪೌಡ್ರ್ ಎಷ್ಟಾಗಿದೆ ಅಂತ ಸ್ವಲ್ಪ ಅಳತೆ ನೋಡ್ಕೊಳ್ಳೋಣ. ಯಾಕಂದರೆ ಸಕ್ಕರೆ ಪಾಕ ಮಾಡ್ಕೋಬೇಕಲ್ವ, ನಿಮಗೂ ಒಂದು ಅಂದಾಜು ಸಿಗುತ್ತೆ. ನೋಡಿ, ನೀವು ಒಂದು ಲೋಟ ತೊಗೊಳ್ಳಿ. ತುಂಬ ಜನ ನಾನು ಈ ಥರ ಅಳತೆ ತೊಗೊಂಡಿದ್ದಕ್ಕೆ ಕನ್ಫ್ಯೂಸ್ ಆಗ್ತಾರೆ. ನೀವು ಯಾವ್ದಾದ್ರು ಒಂದು ಗ್ಲಾಸ್ ತೊಗೊಂಬಿಡಿ, ಆಯಿತಾ. ನೋಡಿ, ನಾನು ಇದರಲ್ಲಿ ಅಳತೆ ಮಾಡ್ತಾಯಿದ್ದೀನಿ. ಫುಲ್ ಒಂದು 3/4 ಭಾಗ ಬಂದಿದೆ ಅಲ್ವಾ ಪೌಡ್ರು. ನೋಡಿ, ಇಷ್ಟ ಆಗಿದೆ. ಇವಾಗ ನಾವು ಇದೇ ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೋಬೇಕು. ನೋಡಿ, ಇದನ್ನು ಹಾಕೊಳ್ತಾ ಇದ್ದೀನಿ. ಇದೇ ಪ್ರಮಾಣದಲ್ಲಿ ನಾವೀಗ ಸಕ್ಕರೆ ಪಾಕ ಮಾಡ್ಕೊಳ್ಲಿಕ್ಕೆ ಇದೇ ಅಳತೆಲಿ ಫುಲ್ 1 ಲೋಟ ಸಕ್ಕರೆ ತಗೊತಾ ಇದ್ದೀನಿ ನಾನು. ನೆಕ್ಸ್ಟ್ ಇದೇ ಲೋಟದಲ್ಲೇ ನಾನು 1 ಲೋಟ ಫುಲ್ ನೀರು ತಗೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಲೋಟ ನೀರು ತಗೊತಾರೆ. 1 ಲೋಟ ಸಕ್ಕರೆ, 1 ಲೋಟ ನೀರು ತಗೊತಾ ಇದ್ದೀನಿ. ಇದಕ್ಕೆ ನಾನಿವಾಗ 2 ಏಲಕ್ಕಿ ಕುಟ್ಟಿ ಪುಡಿ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಕೇಸರಿ ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಇದ್ದರೆ ಹಾಕ್ರಿ, ಇದನ್ನು ಹಾಕಬೇಕು ಅಂತ ಏನಿಲ್ಲ. ಇದ್ದರೆ ಹಾಕ್ರಿ, ಇಲ್ಲ ಅಂದ್ರಿಲ್ಲ, ಇದು ನಿಮ್ಮ ಚಾಯ್ಸ್. ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಇವಾಗ ನಾವು ಇದನ್ನು ಸ್ಟವ್ ಮೇಲೆ ಇಡೋಣ ಸಕ್ಕರೆ ಪಾಕ ಮಾಡಲಿಕ್ಕೆ. ನೋಡಿ, ಇದು 1 ರಿಂದ 2 ನಿಮಿಷ ಕುದ್ರೆ ಸಾಕು. ನಿಮ್ಗೆ ಗೊತ್ತಾಗತ್ತೆ ಅಂದಾಜು. ಈ ಥರ ಕುದಿ ಬರಬೇಕು. ನೋಡಿ, ಈ ಥರ ಕುದಿಬೇಕು. ಕುದ ತಕ್ಷಣ ಒಂದ್ಸಲ ಕೈಯಲ್ಲಿ ಮುಟ್ಟು ನೋಡಿ. ನಿಮಗೆ ಸಕ್ಕರೆ ಮತ್ತು ನೀರು 2 ಮಿಕ್ಸ್ ಆಗಿ ಸ್ವಲ್ಪ ಲೈಟಾಗಿ ಪಾಕ ಥರ ಬಂದಿರುತ್ತೆ. ಅಷ್ಟಾದರೆ ಸಾಕು. ಎಳೆ ಪಾಕ ಅಂತೀವಲ್ಲ, ಆ ಥರ ಬಂದರೆ ಸಾಕು. ಜಾಸ್ತಿ ಕುದಿಯೋದು ಬೇಡ. ಇವಾಗ ಆಗಿದೆ ನೋಡಿ. ಇಲ್ಲಿ ನಾವು ಈ ಬಿಸ್ಕೆಟ್ ಪೌಡ್ರಿಗೆ ಇವಾಗ ನಾವು ಸೋಡಾ ಪುಡಿನ ಹಾಕೋದು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಜಾಸ್ತಿ ಹಾಕಿದ್ರೂ ಸರಿ ಅನ್ಸಲ್ಲ. ಇಷ್ಟೇ 2 ಚಿಟಿಕೆ ಸೋಡಾ ಪುಡಿ ನಾವು ಹಾಕೋಬೇಕು. ನಾವು ದೋಸೆಗೆ ಇಡ್ಲಿಗೆ ಬಳಸ್ತೀವಲ್ಲ, ಅದೇ ಸೋಡಾ ಪುಡಿ ನೀವು 2 ಚಿಟಿಕೆ ತೊಗೋಬೇಕು. ಇದನ್ನು ಹಾಕಿ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಅದಕ್ಕೋಸ್ಕರ ನಾವು ತೊಗೊಳ್ತಾ ಇರೋದು ಸೋಡಾ ಪುಡಿ. ಇದನ್ನು ಇವಾಗ ನಾವು 1 ಬೌಲಲ್ಲಿ ಹಾಲು ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರದಲ್ಲಿ ಹಾಲು ತೊಗೊಂಡಿನಿ. ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಕಲಿಸ್ಕೋಬೇಕು ಸ್ಮೂತಾಗಿ. ಒಂದೇ ಸಲ ಹಾಲು ಹಾಕ್ಕೊಬೇಡಿ. ಚೂರೇ ನೋಡಿ ಕಲಿಸ್ಕೊಳ್ಬೇಕು. ಆ ಕನ್ಸಿಸ್ಟೆನ್ಸಿ ನೋಡಿ ನೀವು ಕಲಿಸ್ಕೊತಾ ಬರಬೇಕು. ನಿಧಾನವಾಗಿ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ. ಕಡಿಮೆ ಬಂದ್ರೂ ಇನ್ನೊಂದು ಸ್ವಲ್ಪ ಹಾಲು ತೊಗೊಳ್ಳಿ. ಇಲ್ಲಿ ನೋಡಿ, ನಾನು ಇನ್ನೊಂದು ಸ್ವಲ್ಪ ಹಾಲು ತೊಗೊಂಡು ಹಾಕಿ ಕಲಿಸ್ತಾ ಇದ್ದೀನಿ. ಈ ಥರ ಸ್ಮೂತಾಗಿ ಕಲಿಸ್ಬೇಕು. ತುಂಬ ನಾದಕ್ಕೆ ಹೋಗಬಾರ್ದು, ಬೆರಳುಗಳಲ್ಲೇ ಕಲಿಸ್ಬೇಕಾಗತ್ತೆ. ಇವಾಗ ನಮಗೆ ಕೈಗೆ ಅಂಟದಂಗೆ ಆಗ್ತಾ ಇರುತ್ತೆ. ನೋಡಿ, ಈ ಥರ ಕೈಗೆ ಅಂಟ್ಕೊಂಡಂಗೆ ಆಗ್ತಾ ಇರುತ್ತೆ. ಆವಾಗ ಸ್ವಲ್ಪ ನೀವು ತುಪ್ಪ ಅಥವಾ ಎಣ್ಣೆನ ಕೈಗೆ ಒರೆಸ್ಕೊಂಡ್ರೆ ಫಾಸ್ಟಾಗಿ ಕೈಯಿಂದ ಬಿಟ್ಟೇ ಬಿಡುತ್ತೆ. ಅದು ಅಂಟೋದೇ ಇಲ್ಲ. ನೋಡಿ, ನಾನು ಕೈಗೆ ಚೂರು ತುಪ್ಪ ಅಂಟಿಸ್ಕೊತಾ ಇದ್ದೀನಿ. ಎಷ್ಟು ಬೇಗ ಬಿಡುತ್ತೆ ಕೈಯಿಂದ ಅಂತ ಅಂದರೆ ನೋಡಿ, ಕೈಯಿಂದ ಬಿಟ್ಟೇ ಬಿಡುತ್ತೆ ಎಣ್ಣೆ ತಾಕಿದ ತಕ್ಷಣ ಅದು. ಇವಾಗ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪ ಅಂಟಿಸ್ಕೊಂಡ್ಬಿಟ್ಟು 2 ಕೈಗೂ ಈ ಥರ ಉಂಡೆಗಳನ್ನು ಮಾಡಿ ನೀಟಾಗಿ ನಾವು ರೌಂಡ್ ಥರ ಮಾಡ್ಕೋಬೇಕು. ಜಾಮೂನ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡಿ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ನೋಡಿ, ಈ ಥರ ಎಲ್ಲ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಈ ಥರ ಫಸ್ಟು ನಾವು ರೌಂಡ್ ಚಿಕ್ಕದು ನಿಮ್ಗೆ ಯಾವ ಸೈಜಾರು ಮಾಡ್ಕೋಬೋದು. ದೊಡ್ಡ ಸೈಜಾರು ಮಾಡ್ಕೋಬೋದು, ಇಲ್ಲ ಓವಲ್ ಶೇಪಾರು ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಇಲ್ಲಿ 18 ರಿಂದ 19 ಉಂಡೆ ಆಗಿದೆ ನೋಡಿ. 1 ಪ್ಯಾಕ್ ಬಿಸ್ಕೆಟಲ್ಲಿ ಇಷ್ಟು ಜಾಮೂನ್ ಆಗುತ್ತೆ. ಇವಾಗ ನಾನು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ.
ನೀವು ಯಾವುದು ಡೈಲಿ ಬಳಸ್ತೀರೋ ಆ ಎಣ್ಣೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ತುಪ್ಪದಲ್ಲಾದರೂ ನೀವು ಕರ್ಕೋಬೋದು. ಒಂದೊಂದೇ ಉಂಡೆಗಳನ್ನು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀವು ಸ್ಪೂನ್ ತೊಗೊಂಡು ಹೀಗೆ ಸ್ವಲ್ಪ ಅಲ್ಗಾಡಿಸ್ತಾ ಇರಿ, ಚೆನ್ನಾಗಿ ಅದು ಬೇಯ್ಕೊಳುತ್ತೆ ನಿಧಾನವಾಗಿ. ನೀವು ಗ್ಯಾಸನ್ನು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಿ, ಚೆನ್ನಾಗಿ ಬೇಯುತ್ತೆ. ನೀವು 3-4 ಹಾಕ್ಕೋಬೋದು, ಒಂದೇ ಸಲ 6 ಬೇಕಾದರೆ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಈ ಕಲರ್ ಬಂದಿದೆ ಅಲ್ವಾ. ಈ ಥರ ಕಲರ್ ಬರೋವರೆಗೂ ನೀವು ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ, ಸೇಮ್ ಜಾಮೂನ್ ಥರನೇ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಇವಾಗ ನಾವು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ. ನೋಡಿ ಪಕ್ಕದಲ್ಲೇ ಸಕ್ಕರೆ ಪಾಕ ಇಟ್ಕೊಂಡಿರಬೇಕು, ನೀವು ಅದಕ್ಕೆ ಹಾಕ್ತಾ ಬಂದ್ರಾಯಿತು. ಇವಾಗ ಮತ್ತೆ ಒಂದೊಂದಾಗಿ ನಾವು ಉಳಿದಂಥ ಉಂಡೆಗಳನ್ನು ಸಹಿತ ಎಣ್ಣೆಯಲ್ಲಿ ಕರಿಯೋಣ. ನೋಡಿ ಈ ಥರ ಹಾಕ್ಕೊಳ್ತಾ ಬಂದರೆ ಆಯಿತು. ತುಂಬ ಈಸಿ ಇದೆ, ತುಂಬ ಸಿಂಪಲ್ ಇದೆ, ಬೇಗನೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು ಜಾಮೂನ್ ಅಲ್ವಾ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ನಾವೇನು ಮಾಡಬೇಕು, ಇನ್ನೊಂದು ಪ್ರೋಸೆಸ್ ಇದೆ ಇದಕ್ಕೆ. ನಾವಿವಾಗ ಇದನ್ನು ಸ್ಮೂತಾಗಿ ಚೂರು ಸ್ಮೂತಾಗಂಗೆ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಒಂದು ಹಂಚನ್ನು ನಾವು ಕಾಯ್ಲಿಕ್ಕೆ ಇಟ್ಕೋಬೇಕು. ನಾವು ಡೈರೆಕ್ಟಾಗಿ ಬೇಯಿಸ್ಬೋದು, ಆದರೆ ಬೇಡ, ಹಂಚಿನ ಮೇಲೆ ಬೇಯಿಸಿದರೆ ನಾವು ಅದು ಡಬಲ್ ಹೀಟ್ ಆದಂಗಾಗಿ ತುಂಬ ಚೆನ್ನಾಗಿ ಜಾಮೂನು ಸ್ಮೂತ್ ಆಗುತ್ತೆ. ನೋಡಿ ನೀವು ಈ ಹಂಚು ರೊಟ್ಟಿ ಹಂಚಿರುತ್ತಲ್ಲ, ಅದಕ್ಕಾದಮೇಲೆ ಈ ಥರ ಸ್ವಲ್ಪ ಕುದಿ ಬಂದರೆ ಸಾಕು ಜಾಮೂನು. ಒಂದು ಕುದಿ ಥರ ಈ ಥರ ಬಂದ ತಕ್ಷಣ ಇದನ್ನು ಸ್ಟವ್ ಆರಿಸ್ಬಿಟ್ಟು ಮುಚ್ಚಿಟ್ಬಿಡಿ. ನೋಡಿ 2 ಗಂಟೆ ಮುಚ್ಚಿಟ್ಬಿಡಿ, ಆರಾಮಾಗಿ ಸ್ಮೂತ್ ಆಗುತ್ತೆ ಮತ್ತು ದೊಡ್ಡದಾಗ್ಬಿಡುತ್ತೆ ಜಾಮೂನು. ನೋಡಿ ಈ ಥರ ಬರುತ್ತೆ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಜಾಮೂನು. ಮಾರಿ ಬಿಸ್ಕೆಟಿಂದ ಎಷ್ಟು ಈಸಿಯಾಗಿ ನಾವು ಜಾಮೂನ್ ಮಾಡ್ಕೋಬೋದು ಅಂತ ಹೇಳಿ ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.